ವಿಜಯಪುರ ನಗರದಲ್ಲಿ ದಿನಾಂಕ 14 ಮೇರಂದು ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿರುತ್ತದೆ. ಅದರಲ್ಲಿ ಇಬ್ಬರು ಜನ ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಸುಸೈಡ್ ಮಾಡಿಕೊಂಡಿರುವುದು ಕಂಡು ಬಂದಿದೆ. ಇದರಲ್ಲಿ ರಾಖಿ ಗಂಡ ಮನೋಜ್ ಪೋಳ್ ವಯ 26 ವರ್ಷ ಮತ್ತು ಮನೋಜ್ ಪೋಳ್ 29 ವರ್ಷ ಇಬ್ಬರದ ಹೆಸರು ಇಬ್ಬರು ಯಾವುದೋ ಕಾರಣಕ್ಕಾಗಿ ಸಂಜೆ ಹೊತ್ತಿಗೆ ಮನೆಯಲ್ಲಿ ಇಬ್ಬರು ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸುಸೈಡ್ ಮಾಡ್ಕೊಂಡಿರ್ತಾರೆ. ಇದರ ಸಲುವಾಗಿ ರಾಖಿ ತಂದೆ ಶ್ರೀ ರಮೇಶ್ ಕದಂ ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಇವರು ಕೊಟ್ಟ ದೂರಿನನ್ವಯ ಜಲನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ 174 CRPC ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಮತ್ತು ಈಗ ಈ ಸಲುವಾಗಿ ಈ ವಿಷಯದಲ್ಲಿ ಮುಂದಿನ ತನಿಖೆ ಇನ್ನೂ ಜರುಗಿಸಲಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರಿಗೆ ಮದುವೆಯಾಗಿ ಸುಮಾರು 2 ವರ್ಷ ಆಗಿದೆ. ಮತ್ತು 2 ವರ್ಷದಿಂದ ಇವರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಒಟ್ಟಿಗಿದ್ದಾರೆ. ಬಟ್ ನಿನ್ನೆ ರಾತ್ರಿ ಏನಾದರೂ ಅವರಲ್ಲಿ ಮಧ್ಯದಲ್ಲಿ ಏನೋ ವಾಗ್ವಾದ ಆಗಿದೆ. ಆ ವಾಗ್ವಾದ ಆದ ನಂತರ ಈ ಘಟನೆ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಮತ್ತು ಯಾವ ಕಾರಣಕ್ಕೆ ಆಗಿದೆ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಇನ್ನೂ ನಡೆಸಬೇಕಾಗಿದೆ. ಅದೇ ಇಲ್ಲ, ಸ್ಪಾಟಿಂದ ಯಾವುದು ಡೆತ್ ನೋಟ್ ಯಾವುದು ರಿಕವರ್ ಆಗಿಲ್ಲ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಈಗ ಪ್ರಾಥಮಿಕ ಮಾಹಿತಿ ಅಷ್ಟೇ. ತಂದೆ ಕೊಟ್ಟ ಕಂಪ್ಲೇಂಟ್ ಅನ್ವಯ ಈಗಾಗಲೇ 174 CRPC ಅಡಿಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಬ್ಬರು ಎಕ್ಸಾಕ್ಟ್ ಬ್ಯಾಕ್ಗ್ರೌಂಡ್ ಯಾವ ಕಾರಣಕ್ಕೆ ಆಗಿದೆ, ಅದಕ್ಕೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಏನು ಘಟನಾವಳಿ ಏನು ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಬೇಕಾಗಿರುತ್ತೆ. ಥ್ಯಾಂಕ್ ಯು.